ಬಿಜೆಪಿಯ ಮತಗಳ್ಳತನಕ್ಕೆ ಚುನಾವಣಾ ಆಯೋಗವೇ ನೆರವು ಕೊಟ್ಟಿದೆ ಎನ್ನುವ ರಾಹುಲ್ ಗಾಂಧಿ ಆರೋಪ ಇದೆ. ಆರೋಪ ಸಾಬೀತು ಮಾಡೋಕ್ಕೆ ನಮ್ಮ ಬಳಿಯಲ್ಲಿ ಆಟಮ್ ಬಾಂಬ್ ಇದೆ, ಅಂದರೆ ದಾಖಲೆಗಳ ಸಾಕ್ಷಿಯ ಆಟಮ್ ಬಾಂಬ್ ಇದೆ ಅಂತೇಳಿ ರಾಹುಲ್ ಗಾಂಧಿ ಮಾತಾಡಿದ್ದಾರೆ. ನಮ್ಮ ಬಳಿ ಇರತಕ್ಕಂಥ ಆಟಮ್ ಬಾಂಬ್ ಸ್ಫೋಟ ಆಗುತ್ತಲ್ಲ, ಆಗ ಆಯೋಗದವರಿಗೆ ತಪ್ಪಿಸಿಕೊಳ್ಳೋಕ್ಕೆ ಸಾಧ್ಯನೇ ಇರಲ್ಲ. ಈ ದೇಶದಲ್ಲಂತೂ ಅವರಿಗೆ ಜಾಗನೇ ಇರಲ್ಲ. ಆಯೋಗದ ಅಧಿಕಾರಿಗಳು ದೇಶದ್ರೋಹದಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೆಷ್ಟೇ ಹಿರಿಯ ಆಗಿರಲಿ, ಕಿರಿಯ ಅಧಿಕಾರಿಗಳಾಗಿದ್ದರೂ ಕೂಡ ನಾವು ಬಿಡುವಂಥ ಪ್ರಶ್ನೆ ಇಲ್ಲ. ಇವತ್ತಿಗೆ ಸೇವೆಯಲ್ಲಿ ಇರಲಿ, ನಿವೃತ್ತರಾಗಿರಲಿ, ಅವರನ್ನು ಗುರುತಿಸಿ ಕ್ರಮ ತೆಗೆದುಕೊಳ್ತೀವಿ. ಮತಗಳ್ಳತನಕ್ಕೆ ನಮ್ಮ ಬಳಿಯಲ್ಲಿ 100% ಸಾಕ್ಷ್ಯ ಪುರಾವೆಗಳಿವೆ ಅಂತೇಳಿ ರಾಹುಲ್ ಗಾಂಧಿ ಮಾತಾಡಿದ್ದಾರೆ. ತಾವು ಸಂಗ್ರಹ ಮಾಡಿದ ದಾಖಲೆ ಪುರಾವೆಗಳನ್ನು ಆಟಮ್ ಬಾಂಬ್ಗೆ ರಾಹುಲ್ ಗಾಂಧಿ ಹೋಲಿಕೆ ಮಾಡಿದ್ದಾರೆ. चोरी हो रही है और अब हमारे पास ओपन एंड शट प्रूफ है कि इलेक्शन कमीशन वोट चोरी में इन्वॉल्व है। और मैं लाइटली नहीं बोल रहा हूं, मैं 100% प्रूफ के साथ बोल रहा हूं, ठीक है। और आप सबको पता लग जाएगा, जैसे ही हमने ये रिलीज किया पूरे देश को पता लग जाएगा कि इलेक्शन कमीशन वोटर चोरी करा है। किसके लिए करा रहा है, किसके लिए करा रहा है? बीजेपी के लिए करा रहा है। ओपन एंड शट है, नो क्वेश्चन। हमें मध्य प्रदेश में सस्पिशन था, लोकसभा में सस्पिशन था, महाराष्ट्र में वो थोड़ा आगे गया, स्टेट लेवल पे हमें लगा कि यहाँ पे चोरी हुई है, वोटर एडिशन हुआ था। 3,000 ಕೋಟಿ ರೂಪಾಯಿ ಸಾಲ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿ ಅನಿಲ್ ಅಂಬಾನಿಗೆ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ದೇಶದಿಂದ ಪರಾರಿ ಆಗದಂತೆ ತಡೆಯುವುದಕ್ಕೆ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ. ಲುಕ್ಔಟ್ ನೋಟಿಸನ್ನು ಇಡಿ ಹೊರಡಿಸಿದೆ. ಇಲ್ಲಿ ದೇಶದಿಂದ ಅನಿಲ್ ಅಂಬಾನಿ ಅಂದರೆ ಒಂದು ಹಂತಕ್ಕೆ ಇದು ಹೇಗಾಗುತ್ತೆ ಅಂತ ಹೇಳಿದ್ರೆ, ಒಂದು 3,000 ಕೋಟಿ ವಂಚನೆ ಪ್ರಕರಣ ಇದು. ಲುಕ್ಔಟ್ ನೋಟಿಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇನ್ನು ಮೇಲೆ ಅನಿಲ್ ಅಂಬಾನಿ ವಂಚಕ ಅನಿಲ್ ಅಂಬಾನಿ ಆಗಿಬಿಡ್ತಾರೆ. ಆ ಮನುಷ್ಯ ವಂಚಿಸಿರ್ತಕ್ಕಂಥ ಮನುಷ್ಯ ಅಂತ. ವಂಚನೆಯ ಕೇಸ್ ಅಂದರೆ ವಂಚಿಸಿರ್ತಕ್ಕಂಥ ಮನುಷ್ಯ ಇದೀಗ ದೇಶ ಬಿಟ್ಟು ಪರಾರಿಯಾಗದೇ ಇರಲಿ ಅಂತ ಒಂದು ಲುಕೌಟ್ ನೋಟಿಸನ್ನು ಇಡಿ ಹೊರಡಿಸಿದೆ. ಪರಾರಿಗೆ ಅಕಸ್ಮಾತ್ ಟ್ರೈ ಮಾಡಿಬಿಟ್ರೆ ಅರೆಸ್ಟ್ ಮಾಡಿ ಮನುಷ್ಯನನ್ನು ಅಂತ ಹೇಳಿ ಏರ್ಪೋರ್ಟ್ಗೆ ಸೂಚನೆ ಹೋಗ್ತಾ ಇದೆ. ಬಂದರುಗಳಿಗೆ ಆದೇಶ ರವಾನೆ ಆಗ್ತಾ ಇದೆ. ಆಗಸ್ಟ್ 5ರಂದು ಇಡಿಯ ಮುಂದೆ ಹಾಜರಾಗಬೇಕು ಅಂತ ಸೂಚನೆ ಇದೆ. ವಿಚಾರಣೆಗೆ ಹಾಜರಾಗಲೇಬೇಕಾಗುತ್ತೆ ಅನಿಲ್ ಅಂಬಾನಿ. ರಿಲಯನ್ಸ್ ಗ್ರೂಪ್ನ ಅಧ್ಯಕ್ಷ ಹಾಗೂ MD ಅನಿಲ್ ಅಂಬಾನಿ ಆಗಸ್ಟ್ 5ರಂದು ದೆಹಲಿಯ ಇಡಿ ಕಚೇರಿಗೆ ಬರಬೇಕು ಅಂತ ನೋಟಿಸ್ ಹೋಗಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಅಡಿಯಲ್ಲಿ ಕಂಪನಿಯ ಬಗ್ಗೆ ತನಿಖೆ ನಡೆಯುತ್ತೆ. ಕಳೆದ ವಾರ ಮುಂಬೈ ಸೇರಿದಂತೆ ಹಲವು ಕಡೆಯಲ್ಲಿ ದಾಳಿಯನ್ನು ಇಡಿ ಮಾಡಿತ್ತು. ರಿಲಯನ್ಸ್ ಗ್ರೂಪ್ಗೆ ಸೇರಿದಂತಹ 35 ಸ್ಥಳಗಳ ಮೇಲೆ ದಾಳಿ ನಡೆದಿತ್ತು.